ಹಾಯ್ ಹಲೋ ಫ್ರೆಂಡ್ಸ್, ನಮಸ್ತೆ. ನಾನಿವತ್ತು ತುಂಬ ದಿನಗಳಿಂದ ಒಂದು ವ್ಲಾಗ್ನ ಸ್ಟಾರ್ಟ್ ಮಾಡಬೇಕು ಅಂತ ಭಾಳ ಆಸೆ ಇಟ್ಕೊಂಡು ಕಾಯ್ತಾ ಇದ್ದೆ. ತುಂಬ ಖುಷಿ ಆಗ್ತಿದೆ ನನಗೆ. ಇದು ರೈಡ್ ಮಾಡಬೇಕು, ಎಲ್ಲಾದರೂ ಹೋಗ್ಬೇಕು ಅಂತ ಭಾಳ ಒಂದು ಆಸೆ ಇತ್ತು ಮುಂಚೆಯಿಂದ. ವಿಡಿಯೋನ ಮಾಡೋಕ್ಕೆ ಶುರು ಮಾಡಿದ್ದೀವಿ. ಈಗ ನಾವೀಗ ಪ್ರೆಸೆಂಟಲ್ಲಿ ಶಿವಮೊಗ್ಗದಲ್ಲಿ ಇದ್ದೀವಿ. ಈ ವಿಡಿಯೋದ್ದು ಆಲ್ರೆಡಿ ತಮ್ಲೈನಲ್ಲಿ ನಿಮಗೆ ಗೊತ್ತಾಗಿರುತ್ತೆ ವಿಡಿಯೋ ಏನಾದ್ರ ಮೇಲೆ ಮಾಡ್ತಿದ್ದೀವಿ ಹಂಗೆ ಅಂತ. ಸೊ ವಿಡಿಯೋ ಮಾಡಬೇಕಾದ್ರೆ ಏನಾದರೂ ಒಂದು ಕಂಟೆಂಟ್ ಬೇಕು. ಹಂಗೆ ಸುಮ್ಮನೆ ಕ್ಯಾಮ್ರಾ ಸಿಕ್ಸ್ಕೊಂಡು ಹೋಗೋದಲ್ಲ. ಅದಕ್ಕೆ ಕಂಟೆಂಟ್ ಏನಪ್ಪ ಅಂದರೆ ನಾವಿವತ್ತು ಶಿವಮೊಗ್ಗದಲ್ಲಿ ಇದ್ದೀವಿ. ಶಿವಮೊಗ್ಗ ನಮ್ಮದು ಪ್ರಾಪರ್ ಬಂದುಬಿಟ್ಟು ಬಾಗಲಕೋಟೆ. ಶಿವಮೊಗ್ಗದಲ್ಲಿ ಯಾಕಿದ್ದೀನಿ ಅಂತ ನಾನು ಇನ್ನೊಂದು ವಿಡಿಯೋಲಿ ತಿಳಿಸ್ತೀನಿ. ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಎಳೆ ಮಗು ಆಗಿದ್ದಿದ್ರೆ ಓಕೆ. ನಾವು ಶಿವಮೊಗ್ಗದಿಂದ ಸಾಕ್ರೆಬೈಲಿಗೆ ಹೋಗ್ಬೇಕು. ಸಾಕ್ರೆಬೈಲ್ನ ಆನೆ ಬಿಡಾರ ಇದೆಯಲ್ಲ ಸಾಕ್ರೆಬೈಲಲ್ಲಿ, ಅದು ತುಂಬ ಜನಕ್ಕೆ ಗೊತ್ತಿಲ್ಲ. ಒಂದಿಷ್ಟು ಜನಕ್ಕೆ ಗೊತ್ತು, ಇಲ್ಲಿ ಸುತ್ತಮುತ್ತ ಇರೋರಿಗೆ ಜಾಸ್ತಿ ಗೊತ್ತು. ಈ ಒಂದು ರೈಡಲ್ಲಿ ಇವತ್ತು ನಾವು ಹೋಗ್ಬೇಕಾದ್ರೆ ಶಿವಮೊಗ್ಗದಲ್ಲಿ ಸೆಂಟ್ರಲ್ ಜೈಲ್ ಇದೆಯಲ್ಲ, ಸೆಂಟ್ರಲ್ ಜೈಲಿಂದ ನಾನು ಹೊರಟೆ. ಇಲ್ಲಿ ಕ್ವಾರ್ಟರ್ಸ್ ಇದೆ ನಮ್ಮದಲ್ಲಿ. ಕ್ವಾರ್ಟರ್ಸಿಂದ ಯಾಕೆ ಏನು ಅಂತ ಮುಂದಿನ ವಿಡಿಯೋಲಿ ಹೇಳ್ತೀನಿ. ಮನೆಯಿಂದ ಹೊರಟೆ, ಮನೆಯಿಂದ ವಿಡಿಯೋ ಮಾಡೋಕ್ಕಾಗಲಿಲ್ಲ. ಸ್ವಲ್ಪ ಮುಂದೆ ಬಂದು ಸ್ಟಾರ್ಟ್ ಮಾಡಿದೆ ನಾನು. ಈಗ ಗಾಡಿಗೆ ಪೆಟ್ರೋಲ್ ಖಾಲಿ ಆಗ್ತಾಯಿದೆ. ಇಲ್ಲಿ ಸ್ವಲ್ಪ ಎಲ್ಲಾದರೂ ಪೆಟ್ರೋಲ್ ಹಾಕ್ಸ್ಕೊಂಡು ಅಲ್ಲಿಂದ ಮುಂದೆ ಹೋಗೋಣ. ಅಂದರೆ ಯಾವ ಥರ ಇರುತ್ತೆ, ಯಾಕೆ 12 ಗಂಟೆ ತನಕ ಮಾತ್ರ ಇರುತ್ತೆ ಆನೆಗಳು, ಆಮೇಲೆ ಯಾಕೆ ಸಿಗಲ್ಲ, ಮತ್ತು ತಿರ್ಗಾ ಯಾವಾಗ ಸಿಗ್ತವೆ, ಅದ್ರ ಬಗ್ಗೆ ನನಗೆ ಗೊತ್ತಿರೋಷ್ಟು ಮಾಹಿತಿನ ನಾನಿವತ್ತು ನಿಮಗೆ ನನ್ನ ಕೈಲಾದಷ್ಟು ಹೇಳೋಕೆ ಹೊರಟಿದ್ದೀನಿ. ನಾನು ಈಗಲೇ ಗೋಪ್ರೋ ಸೆಟಪ್ ಮಾಡ್ಕೊಂಡಿರೋದ್ರಿಂದ ಗೋಪ್ರೋದಲ್ಲಿ ಒಂದೇ ಬ್ಯಾಟ್ರಿ ಇದೆ, ಇನ್ನೂ 2 ಬ್ಯಾಟ್ರಿ ಆರ್ಡರ್ ಮಾಡಿದ್ದೀನಿ. ಬರೋಕ್ಕೆ ಒಂಚೂರು ಟೈಮ್ ಹಿಡಿಯುತ್ತೆ. ಸೊ ಈಗ ನನ್ನ ಪ್ರಕಾರ ಒಂದೇ ಬ್ಯಾಟ್ರಿನ ಮ್ಯಾನೇಜ್ ಮಾಡಬೇಕು. ಯಾಕಂದರೆ ಬ್ಯಾಟ್ರಿ ಬಂದಮೇಲೆ ಕಂಟಿನ್ಯೂಸ್ ಆಗಿ ವಿಡಿಯೋ ಮಾಡಿ ಹಾಕ್ತೀನಿ. ಈಗ ಸದ್ಯಕ್ಕೆ ಒಂದೇ ಬ್ಯಾಟ್ರಿಲಿ ಹೋಗಿ ನಾನು ಏನು ತೋರಿಸ್ಬೇಕು, ಏನು ಹೇಳ್ಬೇಕು ಅಂದ್ಕೊಂಡಿದ್ದೀನಿ ಅದನ್ನು ತೋರಿಸಿ ಹೇಳಿ ಬರೋ ತನಕ ಒಂದೇ ಬ್ಯಾಟ್ರಿ ಬೇಕೀಗ ನನಗೆ. ಪವರ್ ಬ್ಯಾಂಕು ತಂದಿಲ್ಲ ನಾನು. ಈ ಬೈಕಲ್ಲಿ ಚಾರ್ಜರ್ ಇದೆ, ಬಟ್ ಕೇಬಲ್ ಇದೆ. ಬಟ್ ನೋಡೋಣ, ಏನಾದ್ರು ಚಾರ್ಜ್ ಮಾಡ್ಕೊಳ್ಳೋ ಪರಿಸ್ಥಿತಿ ಬಂದರೆ ಅದರಲ್ಲೇ ಮಾಡಾನ್ಬೇಕಾರೆ. ಸದ್ಯಕ್ಕೀಗ ಶಿವಮೊಗ್ಗದಲ್ಲಿ ಈಗ ಇದು ಮಲೆಗೊಪ್ಪ ಅಂತ ಬರುತ್ತೀಗ. ನೆಕ್ಸ್ಟು ಸೆಂಟ್ರಲ್ ಜೈಲು. ಈಗ ನಾನು ಬಂದಲ್ಲ ಅಲ್ಲಿಂದ ನೀವು ನೋಡಿರ್ಬೋದು. ಇದು ಒಳಗಡೆ ಹೋಗ್ಬೇಕು. ಅಷ್ಟು ದೂರ ಹೋದ್ಮೇಲೆ ನಮಗೆ ಅಲ್ಲಿ ಜೈಲು ಸಿಗುತ್ತೆ. ಜೈಲ್ ಕ್ವಾರ್ಟರ್ಸಲ್ಲಿ ಹಾಕಿರೋದು ಅಂತ ಹೇಳ್ತೀನಿ ನಾನು ಮುಂದೆ ಟೈಮ್ ಬಂದಾಗ. ಸದ್ಯಕ್ಕೆ ಇವತ್ತು ಟಾಪಿಕಿನ ಕಡೆ ಹೋಗೋಣ. 300 ರೂಪಾಯಿದ್ದು. ಹಾಂ, ಫ್ರೆಂಡ್ಸ್ ಇದು ಆ್ಯಕ್ಚುಲಿ ಹಿಂಗೆ ಹೋದರೆ ಭದ್ರಾವತಿ, ಈ ಕಡೆ ಹೋದರೆ ಶಿವಮೊಗ್ಗ. ಹೇಳಿದ್ನಲ್ಲ ನಾವು ಬಂದಿದ್ದು ಇದೇ ರೂಟು. ತಿರ್ಗಾ ಈಗ ಮತ್ತೆ ಇದೇ ರೂಟಿಗೆ ಯಾಕೆ ಹೋಗ್ತಾ ಇದ್ದೀನಿ ಅಂತಂದರೆ, ಇಲ್ಲಿ ನಮ್ಮ ಜೈಲಿಂದ ಒಳಗಡೆಗೆ 1-2 ಹಳ್ಳಿಗಳು ಸಿಗ್ತವೆ. ಆ ಹಳ್ಳಿ ಮೇಲೆ ಸಾಕ್ರೆಬೈಲಿಗೆ ಹೋದರೆ ಇನ್ನೂ ಸ್ವಲ್ಪ ವ್ಯೂ ಚೆನ್ನಾಗಿರುತ್ತೆ ನೋಡೋಕ್ಕೆ. ಸೊ ಹಾಗೆ ಅದಕ್ಕೆ ಮತ್ತೆ ಈ ರೋಡ್ಗೆ ವಾಪಸ್ ಬಂದೆ. ನಾವು ಅಲ್ಲಿಗೆ ಹೋಗಿದ್ದು ಪೆಟ್ರೋಲ್ ಹಾಕ್ಸೋಕ್ಕೆ ಹೋದಂಗೆ ಆಯಿತು. ಅಲ್ಲಿ ಯಾವುದು ನಾವು ಹೋಗೋ ದಾರಿಲಿ ಯಾವುದು ಪೆಟ್ರೋಲ್ ಬಂಕ್ ಸಿಗೋಲ್ಲ. ಸುಮ್ಮನೆ ದಾರಿಲಿ ಅಡ್ಡ ದಾರಿಲಿ ನಿಂತ್ಕೊಳ್ಳೋದು ಬೇಡ ಅಂತ ಅಲ್ಲಿಗೆ ಹೋಗಿ ಹಾಕ್ಸ್ಕೊಂಬಂದೆ. ಈ ಗಾಡಿಗೆ ನಾನು ತೊಗೊಂಡಾಗಿಂದ 300-500 ರೂಪಾಯಿ ಬಿಟ್ಟರೆ ಅದಕ್ಕಿಂತ ಕೆಳಗೆ ಪೆಟ್ರೋಲ್ ಹಾಕ್ಸೇ ಇಲ್ಲ. ಯಾಕೆ ಅಂದರೆ ಈ ಗಾಡಿಗೆ ಹೆಂಗೆ ಅಂದರೆ 100 ರೂಪಾಯಿ 50 ರೂಪಾಯಿ ಮುಂಚೆ ನಾವೆಲ್ಲ ಸ್ಪ್ಲೆಂಡರ್ ಇಟ್ಕೊಂಡಾಗ ಹಾಕಿಸ್ತಿದ್ವಲ್ಲ, ಆ ಥರ ಈ ಗಾಡಿಗೆಲ್ಲ ಹಾಕ್ಸಿದ್ರೆ ಗಾಡಿಗೂ ವ್ಯಾಲ್ಯೂ ಅಲ್ಲ, ನಮಗೂ ವ್ಯಾಲ್ಯೂ ಅಲ್ಲ. ತೊಗೊತೀವಿ ಗಾಡಿಗಳನ್ನ ದೊಡ್ಡದಾಗಿ ತೊಗೊಂಡ್ಮೇಲೆ ದೊಡ್ಡದಾಗೆ ಪೆಟ್ರೋಲ್ ಹಾಕ್ಸ್ಬೇಕಲ್ವಾ. ಇದು ಆಕ್ಚುಲಿ ಚೆನ್ನಾಗಿರೋದು ಇದೆ ನೋಡಿ ಫ್ರೆಂಡ್ಸ್, ನಮ್ಮದು
ಹೋಗೋ ದಾರಿ ಇಷ್ಟು ಒಳಗೆ ಬರಬೇಕು. ಆಮೇಲೆ ಹೋಗ್ತಾ ಹೋಗ್ತಾ ಚೆನ್ನಾಗಿರುತ್ತೆ ವ್ಯೂ ತೋರಿಸ್ತೀನಿ ನಿಮಗೆ. ಹಾಗೆ ಸಾಕ್ರೆ ಬೈಲ್ಗೆ ಆ ಕಡೆ ರೋಡಿಂದ ಹೋಗೋದಕ್ಕಿಂತ ಜಾಸ್ತಿ ಈ ಕಡೆ ರೋಡಿಂದ ಹೋಗೋದಕ್ಕೆ ತುಂಬ ಆಸೆ ನನಗೆ. ಇಲ್ಲೇ ಒಂದು ರೈಟಿಗೆ ಟರ್ನ್ ತೊಗೋಬೇಕು. ಜೈಲಿಂದ ಬಂದರೆ ಲೆಫ್ಟ್ ಟರ್ನು, ಈ ಕಡೆಯಿಂದ ಬಂದರೆ ರೈಟ್ ಟರ್ನ್. ಎಲ್ಲೋ ಬರುತ್ತೆ ರೈಟಿಗೆ. ಒಂದೆರಡು ಸರಿ ಹೋಗಿದ್ದೆ ನಾನು. ಎಸ್, ಇಲ್ಲೇ ಅನಿಸುತ್ತೆ. ಹೌದು, ರೋಡು ಕನ್ಫ್ಯೂಸ್ ಆಗುತ್ತೆ ಗುರು. ಇದೇ ರೋಡು. ನಾನು ಒಂದೆರಡು ಸರಿ ಹೋಗಿದ್ದೆ ಅವಾಗ, ತಿರ್ಗಾ ಅದಾದ್ಮೇಲೆ ಹೋಗಿಲ್ಲಲ್ಲ, ಹಾಗಾಗಿ ಸ್ವಲ್ಪ ಕನ್ಫ್ಯೂಸ್ ಆಯಿತು. ಸೊ ಈಗ ಮ್ಯಾಪ್ ಹಾಕಿ ಚೆಕ್ ಮಾಡಿ ನೋಡಿದೆ, ಇದೇ ರೋಡು ಪಕ್ಕ. ಕರೆಕ್ಟ್ ಅಂತ ಹೇಳ್ಬಿಡು, ಆಮೇಲೆ ಅಲ್ಲಿ ಬಂದು ಗಾಂಡು ತರ ಕನ್ಫ್ಯೂಸ್ ಆಗಬೇಡ. ಬರ್ರಿ, ಒಂಥರ ಆಫ್ ರೋಡಿಂಗೂ ಇದೆ. ಆ್ಯಕ್ಚುಲಿ ಬಂದುಬಿಟ್ಟು ನಾನು ಮನೆಯಿಂದ ಬೇಗ ಬಿಡಬೇಕಿತ್ತು, ಬಟ್ ಬಿಡೋಕ್ಕಾಗಿಲ್ಲಪ್ಪ. ಮನೇಲಿ ಅದು ಇದು ತಿಂಡಿ ತಿನ್ಕೊಂಡು ಹೋಗು, ಅದು ಮಾಡು ಈಗ ಮಾಡು ಅಂತ ಇರ್ತಾವಲ್ಲ ಸಾವಿರ, ಎಲ್ಲ ಮುಗಿಸ್ಕೊಂಡು ಬರೋ ಅಷ್ಟೊತ್ತಿಗೆ ಇಷ್ಟೊತ್ತಾಯಿತು. ಸೊ ಯಾಕೆ ಬೇಗ ಹೋಗಬೇಕು ಸಾಕ್ರೆ ಬೈಲಿಗೆ ಅಂತಂದರೆ, ಸಾಕ್ರೆ ಬೈಲಲ್ಲಿ 12 ಗಂಟೆ ತನಕ ಮಾತ್ರ ಆನೆಗಳು ಸಿಗೋದು ನಿಮ್ಗೆ ನೋಡೋಕ್ಕೆ. 12 ಗಂಟೆ ಆದಮೇಲೆ ನೀವು ಹೋದರೆ ಸಿಗೋದಿಲ್ಲ. ಯಾಕೆ ಅಂತಂದರೆ, ಈಗ ಅಲ್ಲಿದೆಲ್ಲ ಒಂದು ಬಿಡಾರದೊಂದು ರೂಲ್ಸ್ ಅಂತ ಇರುತ್ತೆ. ಆನೆ ಬಿಡಾರಕ್ಕೆ ಹೋದಾಗ ಅಲ್ಲಿ ಒಬ್ಬ ಮಾವುತನ ಬಾಯಿಂದ ನಾನು ಎಲ್ಲನೂ ಇದ್ರ ಬಗ್ಗೆ ತಿಳ್ಕೊಂಡಿದ್ದು, ಅವ್ರು ಹೇಳಿದ್ದು ನನಗೆ. ಅವ್ರು ಕೊಟ್ಟಿರೋ ಇನ್ಫಾರ್ಮೇಷನ್ನೇ ನಾನು ನಿಮಗೆ ಈಗ ಕೊಡ್ತಾ ಇದ್ದೀನಿ. ಎಷ್ಟು ತಲೆ ಇವನ್ಗೆ, ಹೆಂಗೆ ಇವನು ಇನ್ಫಾರ್ಮೇಶನ್ಗಳೆಲ್ಲ ತಿಳ್ಕೊಂಡಿರ್ತಾನೆ. ಈ ಆನೆಗಳು ಕಾಡಲ್ಲಿರ್ಬೇಕಾದ್ರೆ ಕೆಲವೊಮ್ಮೆ ಅವೇನೋ ದಾರಿ ತಪ್ಪಿಸ್ಕೊಂಡು ಅಥವಾ ಇನ್ನೇನೋ ಆಗಿ ಅಥವಾ ಏನೋ ಒಂದು ಆಹಾರ ಹುಡುಕೊಂಡು ಕಾಡಿಂದ ನಾಡಿಗೆ ಬಂದಿರ್ತಾವಲ್ಲ, ಅಂಥ ಆನೆಗಳನ್ನ ಅನ್ನೋದಕ್ಕಿಂತ ಆನೆಗಳು ನಾಡಿಗೆ ಬಂದಾಗ ಅಲ್ಲಿ ಜನಗಳಿಗೆ ತೊಂದರೆ ಮಾಡಿದರೆ ಪದೇ ಪದೇ ಮತ್ತೆ ನಾಡಿಗೆ ಬರೋದು, ಅಲ್ಲಿ ಯಾರ ಮೇಲಾದರೂ ಅಟ್ಯಾಕ್ ಮಾಡೋದು, ಯಾರನ್ನಾದರೂ ಸಾಯಿಸೋದು, ಈ ಥರದ್ದು ಏನು ಮಾಡ್ತಿರ್ತಾವಲ್ಲ ಆನೆಗಳು. ಅಂದರೆ ಪುಂಡಾಟ ಅಂತಾರಲ್ಲ, ಪುಂಡಾಟದ ಥರ ಇರೋವಂಥ ಆನೆಗಳನ್ನ ಹಿಡಿದು ಈ ಒಂದು ಬಿಡಾರ ಅಂತಿರ್ತಾವಲ್ಲ, ಆನೆ ಬಿಡಾರ, ಈ ಥರ ಚಿಕ್ಕಮಂಗ್ಳೂರು ಹತ್ರ ಒಂದಿದೆ, ಇಲ್ಲೊಂದಿದೆ, ಹೀಗೆ ಇರ್ತಾವಲ್ಲ, ಅಲ್ಲಿ ತಗೊಂಡು ಹೋಗಿ ಅವನ್ನ ಹಾಕ್ತಾರೆ ಆನೆಗಳನ್ನ. ಇವನ್ನ ಹಾಕಿದ ಮೇಲೆ ಇವಕ್ಕೆ ಅವರು ಟ್ರೈನಿಂಗ್ ಕೊಡ್ತಾರೆ. ಯಾವ ಥರ ಅಂದರೆ, ಗಲಾಟೆ ಮಾಡಬಾರ್ದು, ಜನಗಳ ಮೇಲೆ ಅಟ್ಯಾಕ್ ಮಾಡಬಾರ್ದು, ಏನೂ ಮಾಡಬಾರ್ದು, ಆ ಥರ ಒಂದು ಅವಕ್ಕೆ ಟ್ರೈನಿಂಗ್ ಕೊಡ್ತಾರೆ. ಅವು ರಫ್ ಆಗಿರೋ ಆನೆಗಳನ್ನ ಪಳಗಿಸಿ ಇದು ಮಾಡಿಬಿಡ್ತಾರೆ, ಏನಂದರೆ ಫುಲ್ಲು ಸೈಲೆಂಟ್ ಮಾಡಿಬಿಡ್ತಾರೆ ಆನೆನ. ಆ ಥರ ಮಾಡ್ತಾರೆ. ಹಂಗೆ ಮಾಡ್ಬೇಕಾದ್ರೆ ಇಲ್ಲಿ ಆ ಟ್ರೈನಿಂಗ್ ಸೆಂಟ್ರ್ಗಳಿಗೆ ಬಿಡಾರ ಅಂತ ಕರೆಯೋದು. ಇದು ಒಂದು ನಮ್ಮ ಕರ್ನಾಟಕದಲ್ಲಿ ಇದು ಒಂದು ಟ್ರೈನಿಂಗ್ ಸೆಂಟ್ರೇ ಅನ್ಬೋದು, ಆನೆ ಬಿಡಾರ. ಇಲ್ಲಿ ಯಾವ ಥರ ಅಂದರೆ, ಅವಕ್ಕೆ ಈಗ ಬೆಳಗಿನ ಜಾವ ಆನೆಗಳನ್ನ ಕಾಡಿಂದ ಕರ್ಕೊಂಬಂದು ಇಲ್ಲೆಲ್ಲ ಅವಕ್ಕೆ ಸ್ನಾನ ಮಾಡಿಸ್ತಾರೆ. ಸ್ನಾನ ಮಾಡಿಸಿ ಅವಕ್ಕೆಲ್ಲ ಏನೇನು ಪಾಲನೆ ಮಾಡಬೇಕು, ಒಂದು ತಾಯಿ ಒಂದು ಮಗುಗೆ ಏನು ಮಾಡ್ತಾರೆ ಬೆಳಿಗ್ಗೆ ಎದ್ದ ತಕ್ಷಣ, ಅದನ್ನೆಲ್ಲ ಆ ಥರ ಆನೆಗಳಿಗೆ ಈ ಮಾವುತರೆಲ್ಲ ಮಾಡ್ತಾರೆ. ಒಂದು ಆನೆ ಒಂದು ಮಾವುತ ಅಂತ ಇರುತ್ತೆ, ಅವರೇ ಅದಕ್ಕೆ ಟ್ರೈನಿಂಗ್ ಫುಲ್ ಎಲ್ಲ ಟ್ರೈನಿಂಗ್ ಕೊಡೋದು. ತಿರ್ಗಾ ಎಲ್ಲ ಅವಕ್ಕೆಲ್ಲ ಸ್ನಾನ ಮಾಡಿಸಿ ಹೇಳಿದ್ನಲ್ಲ ಆ ಥರ ಎಲ್ಲ ಪಾಲನೆ ಎಲ್ಲ ಮಾಡಿ ತಿರ್ಗಾ ಅವಕ್ಕೆ ಒಂದು 12 ಗಂಟೆ 11:30 ಕರ್ಕೊಂಬಂದು ಅಲ್ಲಿ ಬಿಡಾರದಾಗೆ ನಿಲ್ಲಿಸ್ತಾರೆ. ಅಲ್ಲಿ ಪಕ್ಕಕ್ಕೆ ಅಲ್ಲೇ ಕೆರೆ ಇದೆ, ಹೊಳೆ ಇದೆ, ತೋರಿಸ್ತೀನಿ ಈಗ. ಆ ಹೊಳೆಯಲ್ಲಿ ಸ್ನಾನ ಮಾಡಿಸ್ತಾರೆ ಅವಕ್ಕೆ. ಮಾಡಿಸಿ ಅವಕ್ಕೆಲ್ಲ ಹುಲ್ಲು ಹಾಕ್ತಾರೆ. ಆಮೇಲೆ ಅದೆಂಥದ್ದು
ಏನೇನೋ ಕಾಳು ಇರುತ್ತಪ್ಪ, ಅದೇನೇನೋ ಸೇರಿಸಿ ಅವಕ್ಕೊಂದು ಫುಡ್ ಥರ ರೆಡಿ ಮಾಡಿ ಕೊಡ್ತಾರೆ. ಆ ಫುಡ್ನ ತಿನ್ನಿಸಿ ತಿರ್ಗಾ ಒಂದು 12-12ವರೆಗೆಲ್ಲ ಅವನ್ನ ಕಾಡಿಗೆ ತೊಗೊಂಡೋಗಿ ಮತ್ತೆ ವಾಪಸ್ ಕಾಡಲ್ಲಿ ಬಿಟ್ಟು ಬರ್ತಾರಂತೆ. ಕಾಡಲ್ಲಿ ಬಿಟ್ಟು ಬಂದ ಮೇಲೆ ತಿರ್ಗಾ ಮತ್ತೆ ಬೆಳಗ್ಗೆ ಕಾಡಿಗೆ ಹೋಗಿ ಮತ್ತೆ ಆನೆಗಳನ್ನ ಕರ್ಕೊಂಬರ್ತಾರಂತೆ. ಎಲ್ಲರಿಗೂ ಪ್ರಶ್ನೆ ಕಾಡೋದೇನು ಅಂದರೆ, ಕಾಡೊಳಗೆ ಹೋಗಿ ಆನೆಗಳನ್ನ ಬಿಟ್ಟರೆ ತಿರ್ಗಾ ಬೆಳಗ್ಗೆ ಹೋಗಿ ಕರ್ಕೊಬರ್ತಾರೆ ಅಂತ ಹೇಳ್ತೀರಾ, ಅದು ಹೆಂಗೆ ಸಿಗ್ತವೆ ಆನೆಗಳು ಅಂತ ನೀವು ಅನ್ಕೋತೀರ. ಬಟ್ ಅವರಿಗೆ ಹೆಂಗಿರುತ್ತೆ ಅಂದರೆ ಡೈಲಿ ಒಂದು ರೂಟೀನ್ ಇರುತ್ತೆ. ಅವು ಹಬ್ಬ ಅಂದರೆ ಎಷ್ಟು ಕಿಲೋಮೀಟರ್ ಹೋಗ್ತವೆ, ಎಷ್ಟು ಸರೌಂಡಿಂಗಲ್ಲಿ ಓಡಾಡ್ತವೆ ಅಂತ ಅವ್ರಿಗೆಲ್ಲ ಜಡ್ಜ್ಮೆಂಟ್ ಇರುತ್ತೆ ಮಾವುತರಿಗೆ. ಸೊ ಆ ಒಂದು ಇದ್ರ ಮೇಲೆ ಆಮೇಲೆ ಇವರು ಮಾತು ಕಲಿಸಿರ್ತಾರಲ್ಲ, ಮಾತು ಕಲಿಸಿರ್ತಾರೆ. ಅವು ಏನೇ ಒಂದು ಇದು ಮಾಡಬೇಕಾದ್ರೂ ಕೂಡ ಚಲನವಲನಗಳು ಕೂಡ ಇವರಿಗೆ ಗೊತ್ತಾಗುತ್ತೆ. ಯಾರಿಗೆ? ಮಾವುತರಿಗೆ. ಅವ್ನು ಗೊತ್ತಾಗೋದ್ರಿಂದ ಅವನ್ನ ಈಸಿಯಾಗಿ ಮತ್ತೆ ಹಿಡ್ಕೊಂಬರ್ತಾರೆ ಕಾಡಿಗೆ. ಚೈನ್ ಸಮೇತ ಬಿಟ್ಟಿರ್ತಾರೆ ಕಾಡಲ್ಲಿ ಕೆಲವೊಂದು ಆನೆಗಳನ್ನ. ಇನ್ನು ಕೆಲವೊಂದು ಆನೆಗಳನ್ನ ಬಿಟ್ಟಿರ್ತಾರೆ, ಏನು ತೊಂದರೆ ಇಲ್ಲ ಅಂತ. ಬಟ್ ಅವ್ರ ಆನೆ ಅವ್ರಿಗೆ ಗೊತ್ತಾಗ್ತವೆ. ಈ ಯೂಟ್ಯೂಬಲ್ಲಿ ಒಂದು ಕಾಡಿಂದು ರಾಜನೋ ಏನೋ ಅಂತ ಒಂದು ಚಾನಲ್ ಇದೆ. ಸಾರಿ ಅದು ಮಾವುತಂದೇ ಒಂದು ಓನ್ ಚಾನಲ್. ಅದು ಹುಡುಗ, ಅವನು ಸಣ್ಣ ಹುಡುಗ, ಅವನು ಆನೆ ಮಾವುತ. ಅವನು ಆ್ಯಕ್ಚುಲಿ ಬಂದುಬಿಟ್ಟು ಅವ್ರ ಫಾದರ್ ಏನೋ ಅದನ್ನೇ ಮಾಡ್ತಿದ್ರಂತ ಮುಂಚೆ, ಆನೆ ಮಾವುತರಾಗಿ. ಈಗ ಇವನು ಅದನ್ನೇ ಮಾಡ್ತಿದ್ದಾನೆ. ಆನೆಗಳ ಬಗ್ಗೆ ಕಂಪ್ಲೀಟಾಗಿ ನಿಮಗೆ ಮಾಹಿತಿ ಬೇಕು. ಆನೆಗಳದ್ದು ಸ್ವಭಾವ ಹೇಗೆ, ಆನೆಗಳನ್ನ ಹೆಂಗೆ ಹಿಡ್ಕೊಂಬರ್ತಾರೆ ಕಾಡಿಗೆ ಹೋಗಿ ಅಂತ ನೀವು ಕಂಪ್ಲೀಟಾಗಿ ಮಾಹಿತಿ ಬೇಕು ಅನ್ನೋದಾದರೆ ಅವ್ರ ಚಾನಲ್ ನೋಡಿದರೆ ನಿಮಗೆ ಸಂಪೂರ್ಣ ಮಾಹಿತಿ ಸಿಗುತ್ತೆ. ಯಾಕಂದರೆ ಆ ಮನುಷ್ಯ ಒಂದು ಗೋಪ್ರೋ ಕ್ಯಾಮ್ರಾನ ತನ್ನ ಹಣೆಗೆ ಹಾಕ್ಕೊಂಡು ಇಲ್ಲ ಕೈಗೆ ಹೆಂಗೋ ಇಟ್ಕೊಂಡು ಹೆಂಗೋ ಒಂದು ವಿಡಿಯೋ ಮಾಡಿ ಪ್ರತಿದಿನ ವಿಡಿಯೋ ಮಾಡಿ ಹಾಕ್ತಿರ್ತಾನೆ ಅವನು ಆನೆಗಳ ಮೇಲೆ. ಅದು ಅವನ ಆನೆ ಮೇಲೆ, ಎಲ್ಲ ಆನೆ ಅಂತಲ್ಲ, ಅವನ ಆನೆಗಳ ಮೇಲೆ ವಿಡಿಯೋ ಮಾಡಿ ಹಾಕ್ತಾನೆ. ಸೊ ಅದರಲ್ಲೆಲ್ಲ ಸಿಗುತ್ತೆ. ಬಟ್ ನನಗೆ ಗೊತ್ತಿರೋಷ್ಟು ನಾನು ಈಗ ಹೇಳ್ತೀನಿ. ಅವಾಗೇನಿದೆ, ಈ ಆನೆಗಳು ಕರ್ಕೊಂಡೇನು ಬರ್ತಾರಲ್ಲ ಬೆಳಿಗ್ಗೆ ಹುಡುಕಿ ಕರ್ಕೊಂಡ್ಬಂದ್ಮೇಲೆ ಅವ್ರದ್ದು ಡೈಲಿ ಅದೇ ರೋಟೀನು. ಏನಂತಂದರೆ ಈ ಥರ ಅವ್ಕೆ ಸ್ನಾನ ಮಾಡಿಸೋದು, ಒಂದು ಅವಕ್ಕೆಲ್ಲ ಫುಡ್ ಹಾಕೋದು, ಆಮೇಲೆ ಈ ನೋಡೋಕ್ಕೆ ಬರ್ತಾರಲ್ಲ ಟೂರಿಸಮ್ ಇವರು ಟೂರಿಸ್ಟ್ಸು, ಅವರಿಗೆಲ್ಲ ಟಿಕೆಟ್ ಇರುತ್ತಲ್ಲಿ. ಒಂದು 50 ರೂಪಾಯಿನೋ ತೊಗೊತಾರೆ ಟಿಕೆಟು ಒಬ್ಬರಿಗೆ. ತೊಗೊಂಡು 50 ರೂಪಾಯಿ ಎಷ್ಟಿದೆ ಗೊತ್ತಿಲ್ಲ, ನಾನು ಭಾಳ ದಿನ ಹೋಗಿ ಈಗ ಹೋಗ್ತೀವಲ್ಲ ಗೊತ್ತಾಗುತ್ತೆ. ಟಿಕೆಟ್ ತೊಗೊಂಡು ಒಳಗೆ ನೋಡೋಕ್ಕೆ ಬಿಡ್ತಾರೆ. ಸಣ್ಣ ಮಕ್ಕಳಿಗೆಲ್ಲ ತುಂಬ ಆಸೆ ನೋಡೋದು ಅಂದರೆ. ಸೊ ಎಲ್ಲ ತೋರಿಸಿ ಒಂದು 12 ಗಂಟೆಗೆಲ್ಲ ಕರ್ಕೊಂಡು ಹೋಗ್ತಾರೆ ಆನೆನ. ಅಷ್ಟರೊಳಗೆ ಹೋಗಿ ನಾನು ಎಲ್ಲ ನಿಮಗೆ ಈ ವಿಡಿಯೋನ ಮಾಡಿ ಒಂದು ತೋರಿಸ್ಬೇಕು ಅಂತ ಇತ್ತು. ಬಟ್ ಅದೇ ಹೇಳಿದ್ನಲ್ಲ, ಲೇಟ್ ಆಯಿತು ತಿಂಡಿ ತಿನ್ನೋದು ರೆಡಿ ಆಗೋದು ಅಂತ ಕೊಂಡು ಈಗ ಹೊರಟಿದ್ದೀನಿ. ರೋಡು ಶಾರ್ಟ್ಕಟ್ ಆದರೂ ಸ್ವಲ್ಪ ಇದಿದೆ, ಕಾಂಪ್ಯಾಕ್ಟ್ ಇದೆ ತುಂಬ ರೋಡು. ಎದುರುಗಡೆ ಕಾರಲ್ಲಿ ಹೋಗ್ಬೇಕಾರೆ ಎದುರುಗಡೆ ಕಾರ್ಗಿರ್ ಬಂದರೆ ತುಂಬ ಕಷ್ಟ. ಬೈಕಲ್ಲಿ ಹೋಗೋರು ಹೆಂಗೋ ಹೋಗ್ಬಿಡ್ತಾರೆ, ಏನು ತೊಂದರೆ ಇಲ್ಲ. ಈಗ ಅಣ್ಣ ಇವತ್ತು ಸೈಡ್ ಕೊಡೋಂಗೆ ಕಾಣ್ತಿಲ್ಲ. ಈಗ ಹಿಂದೆ ಹೋದರೆ ಆನೆ ಎಲ್ಲ ಕಾಡಿಗೆ ಹೋದ್ಮೇಲೆ ನಾನು ಅಲ್ಲಿಗೆ ಹೋಗ್ಬೇಕಾಗಿದೆ. ಸತ್ಕೊಳ್ಳೋಣ. ಸ್ವಲ್ಪ ಜಾಗ ಬಿಡೋಣ, ಹೋಗ್ತೀನಿ ನಾನು. ನೀನ್ 7 ಮಿಂಡ್ರಿ ಆದ್ರೆ ನಾನು 14 ಮಿಂಡ್ರಿ. ಬಿಟ್ಟ ಹಣ ಜಾಗ ಆ ಥರ ಅವಕ್ಕೆ ಆನೆಗಳಿಗೆ ಇದು ಮಾಡ್ತಾರೆ ಹೇಳಿದ್ನಲ್ಲ ಹಂಗೆ. ಅದಕ್ಕೆ ಹೇಳೋದು 12 ಗಂಟೆ ಒಳಗೆ ಬಂದರೆ ಆನೆಗಳು ಸಿಗ್ತವೆ, ಇಲ್ಲ ಅಂದರೆ ನಿಮ್ಗೆ ಯಾರಿಗೂ ನೋಡೋಕ್ಕೆ ಸಿಗಲ್ಲ. ನೀವು ಬೇರೆ ಊರಿಂದ ಟ್ರಿಪ್ ಬರ್ತೀರಾ, ಇನ್ನೇನೋ ನೋಡಲೇಬೇಕು ಸಾಕ್ರೆಬೈಲ್ ಅನ್ನೋದಿದ್ದರೆ ನೀವೇನು ಮಾಡಬೇಕು ಅಂದರೆ ಬೆಳಗ್ಗೆ ಹೆಂಗಾರು ಮಾಡಿ ಬೇಗ ಬರೋಕ್ಕೆ ಟ್ರೈ ಮಾಡಬೇಕು. ಇಲ್ಲ ಅಂದರೆ ಇಲ್ಲಿ ಬಂದು ನೈಟ್ ಹಾಲ್ಟ್ ಮಾಡಿ ಬೆಳಗ್ಗೆ ಎದ್ದು ನೀವು ನೋಡ್ಕೊಂಡು ಮತ್ತು ನೆಕ್ಸ್ಟ್ ಮುಂದೆ ಎಲ್ಲರೂ ಹೋಗೋರಿದ್ರೆ ಹೋಗ್ಬೋದು. ಯಾಕಂದರೆ ಟೈಮ್ ಭಾಳ ಕಂಜೆಸ್ಟೆಡ್ ಇರುತ್ತಲ್ಲ. ಬೆಳಗ್ಗೆ ಎಲ್ಲರೂ ತಿಂಡಿ ಮಾಡಿಕೊಂಡು ರೆಡಿಯಾಗಿ ಹೊರಗೆ ಬರೋದೇ 10 ಗಂಟೆ ಬರ್ತಾರೆ. ಸೊ
12 ಗಂಟೆಗೆಲ್ಲ ಹೋಗ್ಬಿಡ್ತಾವೆ ಆನೆಗಳು. 2 ಅವರಲ್ಲಿ ಎಲ್ಲೆಲ್ಲಿಂದೇನೋ ಬರ್ತಿರ್ತಾರೆ ಜನ ನೋಡೋಕ್ಕೆ. ಬಟ್ ಅವರಿಗೆಲ್ಲ ಆ ಟೈಮು ಸಾಕಾಗುತ್ತೋ ಇಲ್ವೋ ಅಂತ ಅನಿಸುತ್ತೆ. ಮೊದಲನೇ ಬಾರಿ ಬಂದಾಗ ನನಗೇ ಆಗಿತ್ತು ಆ ಥರ. ನಾವು ಬಾಗಲಕೋಟೆಯಿಂದ ಬಂದಿದ್ದು ಅವಾಗ, ಕಾರ್ ತೊಗೊಂಡು ಫ್ರೆಂಡ್ಸ್ ಎಲ್ಲ ಬಂದಿದ್ವಿ ಟ್ರಿಪ್ಪು. ಬಂದಾಗ ಹೋಗಿದ್ವಿ ನಾವು. ಬೆಳಿಗ್ಗೆ ಎದ್ದು ಇದಕ್ಕೋಸ್ಕರ ಶಿವಮೊಗ್ಗದಲ್ಲಿ ನಾವು ರಾತ್ರಿ ವಸತಿ ಮಾಡಿ, ಅಂದರೆ ಹಾಲ್ಟ್ ಮಾಡಿ ಬೆಳಗ್ಗೆ ಎದ್ದು ಹೋಗಿ ನೋಡ್ಕೊಂಡು ಬಂದಿದ್ವಿ. ಬೆಳಗ್ಗೆ ಇದು ಯಾಕೋ ಇವತ್ತು ಒಂಚೂರು ಬಿಸಿಲೈತೆ. ಮಳೆ ಏನಾದ್ರು ಇದ್ದರೆ ಅಥವಾ ಕ್ಲೈಮೇಟ್ ಒಂಚೂರು ಕೋಲ್ಡಾಗಿದ್ದರೆ ಈವ್ನಿಂಗ್ ಟೈಮ್ ಬರಬೇಕು. ಬಂದರೆ ಹೆಂಗಿರುತ್ತೆ ಇಲ್ಲಿಂದ ವಾಪಸ್ ಹೋಗೋಕ್ಕೆ ಮನ್ಸು ಬರಲ್ಲ, ಅಷ್ಟು ಚೆನ್ನಾಗಿರುತ್ತೆ ಪ್ಲೇಸು. ವಿಡಿಯೋನ ಅಲ್ಲೇ ನಾನು ಪೌಸ್ ಮಾಡೋಣ ಅಂದ್ಕೊಂಡಿದ್ದೆ. ನಿಮ್ಗೆ ನೇಚರ್ ತೋರಿಸ್ತೀನಿ, ಈ ರೋಡಲ್ಲಿ ಹೋದರೆ ಚೆನ್ನಾಗಿರುತ್ತೆ ಅಂತ ಹೇಳಿದ್ನಲ್ಲ. ಸೊ ಏನು ತೋರಿಸ್ಲೇ ಇಲ್ಲಲ್ಲ ಇವನು ಅಂತ ನೀವು ಅನ್ಕೋಬಾರ್ದು ಅಂತ ತೋರಿಸ್ತಾ ಇದ್ದೀನಿ. ಬ್ಯಾಟ್ರಿ ಬೇರೆ ಒಂದೇ ಇದೆಯಲ್ಲ, ಅದೇ ಭಯ, ಮತ್ತೇನಿಲ್ಲ. ಟೈಮ್ ಬೇರೆ ಇಲ್ಲ, ಅಲ್ಲಿ ಹೋಗಿ ಚಾರ್ಜ್ ಹಚ್ಚಿ ಮತ್ತೆ ನಾನು ವಿಡಿಯೋನ ಮಾಡ್ತೀನಿ ಅನ್ನೋಕ್ಕೆ. ಗೋಪ್ರದ್ದು 2 ಬ್ಯಾಟ್ರಿ ಆರ್ಡರ್ ಮಾಡಿದ್ದೀನಿ. ಇವತ್ತು ಮೇ ಬಿ ನಾಳೆ ಅಥವಾ ನಾಡಿದ್ದು ಬರ್ಬೋದು. ಅದು ಬಂದ ತಕ್ಷಣ ಆವಾಗ ಲೆಂದಿಯಾಗಿ ವಿಡಿಯೋಗಳನ್ನ ಮಾಡ್ಬೋದು. ಬಂತು ನೋಡಿ, ಇದೇ ರೋಡು. ಈ ಕಡೆಗೆ ಹೋದರೆ ಶಿವಮೊಗ್ಗ, ನಿಮಗೆ ಈ ಕಡೆ ಹೋದರೆ ಸಾಕ್ರೆಬೈಲು. ಇದು ಮಧ್ಯಕ್ಕೆ ಬಂದು ಸೇರ್ಕೊಂಡ್ವಿ ನಾವು. ಇಲ್ಲಿ ಗಾಜನೂರು ಅಂತ ಸಿಗುತ್ತೆ ಈಗ ಹೋಗ್ಬೇಕಾದ್ರೆ ದಾರಿಲಿ. ಆ ಗಾಜನೂರು ದಾಟಿದ ಮೇಲೇ ಸಾಕ್ರೆಬೈಲ್ ಬರೋದು. ಈ ಗಾಜನೂರು ಡ್ಯಾಮ್ ಏನಿದೆಯಲ್ಲ, ಬ್ಯಾಕ್ ವಾಟ್ರ್ ಒಳೆ, ಆ ನೀರೇ ಈ ಸಾಕ್ರೆಬೈಲಲ್ಲಿ ಆನೆಗಳನ್ನ ತೊಳೆಯೋಕ್ಕೆ ಒಂದು ಜಾಗ ಮಾಡ್ಕೊಂಡಿದ್ದಾರೆ. ಅಲ್ಲೇ ತೊಳಿತಾರೆ, ಅಲ್ಲೇ ಇದು ಮಾಡ್ತಾರೆ. ಈ ಗಾಜನೂರಲ್ಲಿ ನೀವು ಕೇಳಿರ್ಬೋದು ಎಲ್ಲರೂ, ಗಾಜನೂರಲ್ಲಿ ಮೀನು ಚೆನ್ನಾಗಿ ಸಿಗುತ್ತೆ, ಒಳ್ಳೆ ಮೀನು ಊಟ ಸಿಗುತ್ತೆ ಅಂತ ನೀವು ಅಲ್ಲಿ ಇಲ್ಲಿ ವೀಡಿಯೋದಲ್ಲಿ ವ್ಲಾಗ್ಸಲ್ಲಿ ಆಮೇಲೆ ಅಲ್ಲಿ ಇಲ್ಲಿ ಅಂತ ನೋಡಿರ್ತೀರ. ಸೊ ಇಲ್ಲಿ ಇದೆ ಆ್ಯಕ್ಚುಲಿ. ನಾನು ಒಂದು 2 ಸರಿ ಟ್ರೈ ಮಾಡಿದ್ದೀನಿ, ಚೆನ್ನಾಗಿದೆ. ಒಂದು 2-3 ಹೋಟ್ಲುಗಳಿದ್ದಾವೆ, ಒಳ್ಳೆ ಮೀನು ಊಟ ಸಿಗುತ್ತೆ. ತೋರಿಸ್ತೀನಿ ಅದನ್ನು ಇನ್ನೊಂದು ಯಾವುದಾದ್ರು ಒಂದು ವಿಡಿಯೋದಲ್ಲಿ. ನಾನು ಸ್ಪೆಷಲಾಗಿ ಗಾಜನೂರಿಂದ ಒಂದು ವಿಡಿಯೋ ಮಾಡ್ತೀನಿ, ಮಾಡಿ ಎಲ್ಲೆಲ್ಲಿ ಚೆನ್ನಾಗಿ ಮೀನು ಸಿಗುತ್ತೆ, ಎಲ್ಲಿ ಊಟ ನೀವು ಈ ಕಡೆ ಬಂದಾಗ ಎಲ್ಲಿ ಊಟ ಮಾಡ್ಬೋದು ಅಂತ ಸಜೆಸ್ಟ್ ಮಾಡ್ತೀನಿ. ಬಂದ್ವಿ ಈಗ ನಾವು ಸಾಕ್ರೆಬೈಲ್ಗೆ. ಇಲ್ಲೇ ಇದೆ ನೋಡಿ, ಟೈಮು 2 ಗಂಟೆಗೆ ಒಂದು 5 ನಿಮಿಷ ಇದೆ. ಒಂದು ಅರ್ಧ ಗಂಟೆಯಲ್ಲಿ ಆನೆಗಳೆಲ್ಲ ಹೋಗ್ತವೆ. ತೋರಿಸ್ತೀನಿ ಇವತ್ತು. ಒಳಗಡೆ ಹೋಗೋಣ, ಆನೆಗಳನ್ನ ತೋರಿಸ್ತೀನಿ. ಸಾಧ್ಯ ಆದರೆ ಇವತ್ತು ಆನೆಗಳಿಗೆಲ್ಲ ಇದು ಮುಗಿಸಿ ಆನೆಗಳನ್ನ ಆ ಕಡೆ ಬಿಡ್ತಾರವೆ ಫಾರೆಸ್ಟಿಗೆ. ಆ ಕಡೆ ಕಾಣಿಸ್ತಿದೆಯಲ್ಲ ಈ ಗೇಟ್, ಆ ಕಡೆ ಅಲ್ಲೇ ಬಿಡೋದು, ಜಂಗಲಲ್ಲಿ ಒಳಗಡೆ ಹೋಗಿ. ಸಾಧ್ಯ ಆದರೆ ಅದನ್ನು ತೋರಿಸ್ತೀನಿ. ಬನ್ನಿ ಒಳಗಡೆ ಹೋಗೋಣ. ಇದೆ ನೋಡಿ, ಆ್ಯಕ್ಚುಲಿ ಬಂದ್ಬಿಟ್ಟು ಇದು ಆನೆ ಬಿಡೋದು ಎಂಟ್ರೆನ್ಸು. ಈ ಕಡೆ ರೈಟ್ ಸೈಡಲ್ಲಿ ನಿಮಗೆ ಪಾರ್ಕಿಂಗ್ ಸಿಗುತ್ತೆ. ಅದೇ ಲೆಫ್ಟ್ ಸೈಡಲ್ಲಿ ಬಂದರೆ 1-2-3 ಸ್ನ್ಯಾಕ್ಸ್ ಅಂಗಡಿಗಳಿದ್ದಾವೆ. ಜನ ಬರ್ತಾ ಇದ್ದಾರೆ. ಇಲ್ಲಿಂದ ನಾವು ಎಂಟರ್ ಆಗಬೇಕು. ಬನ್ನಿ ಒಳಗಡೆ ಹೋಗೋಣ. ಇಲ್ಲೇ ಹೋಗಬೇಕು. ಬರ್ಬೇಕಾದ್ರೆ ಇಲ್ಲಿ ರೈಟ್ ಸೈಡಲ್ಲಿ ರೋಡ್ ಇದೆಯಲ್ಲ, ಇಲ್ಲಿ ಬಿಡ್ತಾರೆ. ಹೋಗ್ಬೇಕಾದ್ರೆ ಇಲ್ಲಿಂದ ಟಿಕೆಟ್ ತೊಗೊಂಡು ಹೋಗಬೇಕು. ಮುಂದ್ಗಡೆ ಕಾಣಿಸ್ತಿದೆಯಲ್ಲ, ಅದೇ ಟಿಕೆಟ್ ಕೌಂಟ್ರ್. ಆ್ಯಕ್ಚುಲಿ ಅಲ್ಲಿ ಟಿಕೆಟ್ ಕೌಂಟ್ರಲ್ಲಿ ಟಿಕೆಟ್ ತೊಗೊಳ್ಳೋಣ. ಬನ್ನಿ. ಇಲ್ಲ ಇಲ್ಲ, ಸಾರಿ ಕೊಡ್ತೀರಾ? 150 ಮಾಡಿ. ಇಲ್ಲ ತಗೊಳ್ಳಿ.
ಒಬ್ರಿಗೆ ಎಷ್ಟು ಮೇಡಮ್? ಈ ಗಾಜನೂರು ಡ್ಯಾಮ್ ಅಂತ ಹೇಳಿದ್ನಲ್ಲ, ಇದೇ ಗಾಜನೂರು ಡ್ಯಾಮು. ಆ ಕಡೆಗೆ ಇಲ್ಲಿ ಕಾಣಿಸ್ತಿದೆಲ್ಲ ಹೊಳೆ, ಇಲ್ಲೇ ಹೋಗಿ ತೋರಿಸ್ತೀನಿ. ಹೀಗೆ ಫುಲ್ ಆನೆ ಬಿಡಾರ. ಒಬ್ರಿಗೆ 50, ನಾನು ಆವಾಗಲೇ ವಿಡಿಯೋದಲ್ಲಿ ಹೇಳಿದ ಪ್ರಕಾರನೇ ಆಯಿತು. ಒಬ್ರಿಗೆ 50 ಕ್ಯಾಮ್ರಾ ಸೇರಿ ಒಂದು 150 ಏನೋ ತೊಗೊಂಡ್ರು, ಕ್ಯಾಮ್ರಾ ಮತ್ತು ಎಂಟ್ರೆನ್ಸ್ ಫೀಸ್ ಸೇರಿ. ಇಲ್ಲಿದಾವೆ ನೋಡಿ ಎಲ್ಲ ಆನೆಗಳು. ಈ ಆನೆಗಳು ಇಲ್ಲಿ ಬೆಳಗ್ಗೆ 8 ಗಂಟೆಗೆ ಎಲ್ಲ ಆನೆಗಳನ್ನ ಸ್ನಾನ ಮಾಡಿಸಿ ಇಲ್ಲಿ ತಗೊಂಡ್ಬಂದು ಇಲ್ಲಿ ಕಟ್ಟಿ ಹಾಕಿರ್ತಾರೆ. ಸ್ವಲ್ಪ ಗಲಾಟೆ ಮಾಡೋ ಆನೆಗಳನ್ನ ಕಟ್ಟಿ ಹಾಕ್ತಾರೆ, ಮಾಡದಿರೋ ಆನೆಗಳನ್ನ ಕಟ್ಟಲ್ಲ. ಸೊ ಸಣ್ಣ ಮರಿಗಳನ್ನಂತೂ ಕಟ್ಟೋದಿಲ್ಲ, ಹಾಗೆ ಬಿಟ್ಟಿರ್ತಾರೆ. ಆನೆಗಳು ತುಂಬ ಫ್ರೆಶ್ ಆಗಿ ಕಾಣಿಸ್ತಾ ಇದ್ದಾವೆ, ಯಾಕಂದರೆ ಸ್ನಾನ ಮಾಡಿಸಿ ಕರ್ಕೊಂಡ್ಬಂದಿದ್ದಾರಲ್ಲ. ಸೊ ಅದೇ ಬೆಳಗಿನ ಜಾವ ಬಂದಾಗ ನೋಡ್ಬೇಕು ಈ ಆನೆಗಳನ್ನ. ನೋಡೋ ಥರ ಇರಲ್ಲ, ಅಷ್ಟೊಂದು ಗಲೀಜಾಗಿ ಬಂದಿರ್ತವೆ ಕಾಡಿಂದ ಬರಬೇಕಾದ್ರೆ. ಇಲ್ಲೊಂದು ಆನೆ ಮರೆ ನೋಡಿ, ಇದು ಭಾಳ ತುಂಟಾಟದ ಆನೆ ಮರೆ. ಅದು ಆ ಥರದ್ದು 2 ಮರಿಗಳಿದ್ದಾವೆ ಇಲ್ಲಿ. ಸೊ ಆ ಕಡೆಗೆ ಇನ್ನೂ ಆನೆಗಳಿದ್ದಾವೆ, ತೋರಿಸ್ತೀನಿ. ಇಲ್ಲೊಂದು ಆನೆ ಇದೆ. ಆಮೇಲೆ ಇಲ್ಲಿ ಸ್ಪೆಸಿಫಿಕೇಶನ್ ಇರುತ್ತೆ, ಒಂದು ಆನೆದು ಏನು ಇತ್ತ ಅಂತ ಎಲ್ಲನೂ ಕ್ಲೀನಾಗಿ ಇಲ್ಲಿ ಬರೆದಿರ್ತಾರೆ. ಅದರದ್ದು ಗಾತ್ರ, ಆಮೇಲೆ ವೆಯ್ಟು, ಅದರ ಹೈಟು, ಯಾವ ಊರಿಂದ ಹಿಡ್ಕೊಂಬಂದರು, ಇಲ್ಲಿ ಸೆರೆ ಹಿಡಿದಿದ್ದು ಏನು ಎತ್ತ ಅಂತ ಎಲ್ಲ ಡೀಟೇಲಿಂಗಾಗಿ ಬರೆದಿರ್ತಾರೆ. ಒಂದೊಂದು ಆನೆಗೆ ಒಂದೊಂದು ಥರ ಈ ಥರ ಪ್ಲೇಟ್ ಹಾಕಿರ್ತಾರೆ ಇಲ್ಲಿ, ಸ್ಲೇಟು. ಹಾಗೆ ಅಲ್ಲಿ ಪಕ್ಕದಲ್ಲಿ ಇನ್ನೊಂದು ಆನೆ ಇದೆ ನೋಡ್ರಿ, ಯಾವ ಥರ ಆಟ ಆಡ್ತಿದೆ. ಅದು ಅದರದ್ದೇ ಆದಂಥ ಲೋಕದಲ್ಲಿದೆ. ಎಲ್ಲ ಖುಷಿ ಆಗುತ್ತಲ್ಲ ಇದನ್ನೆಲ್ಲ ನೋಡ್ತಾ ಇದ್ರೆ. ವೀಕೆಂಡ್ಸಲ್ಲಿ ಫ್ಯಾಮಿಲಿನ ಕರ್ಕೊಂಡು ಬಂದು ಇಲ್ಲಿ ಮಜಾ ಮಾಡ್ಕೊಂಡು ಹೋಗೋಕ್ಕೆ ಒಳ್ಳೆ ಜಾಗ ಅಂತಲೇ ಹೇಳ್ಬೋದು. ಶಿವಮೊಗ್ಗ ಸುತ್ತಮುತ್ತ ಇರೋರು ಯಾರಾದರೂ ಇಲ್ಲಿಗೆ ಬಂದರೆ ಒಳ್ಳೆ ಮಜಾ ಮಾಡ್ಕೊಂಡು ಹೋಗ್ತಾರೆ, ಯಾಕಂದರೆ ಇಲ್ಲಿ ಹತ್ತಿರ ಆಗುತ್ತಲ್ಲ ಶಿವಮೊಗ್ಗದಿಂದ ಇಲ್ಲಿಗೆ ಬರೋಕ್ಕೆ. ಸೊ ಹಾಗಾಗಿ ತುಂಬ ಜನ ಬರ್ತಾರೆ. ಇಲ್ಲಿ ಈ ಕಡೆಗೂ ಆನೆಗಳಿದ್ದಾವೆ, ಎಲ್ಲದಕ್ಕೂ ಒಂದೊಂದು ಇಲ್ಲಿದ್ದಾವೆ ನೋಡಿ, ಸ್ಪೆಸಿಫಿಕೇಶನ್ ಎಲ್ಲ ಕೊಟ್ಟಿದ್ದಾರೆ. ಇನ್ನೊಂದು ಮರೆ ಆನೆ ಇದೆ, ಆ ಕಡೆ ಹಿಂದ್ಗಡೆ ಅಲ್ಲೊಂದೆಲ್ಲೋ ಆನೆ ಇದೆ ನೋಡಿ. ಏನಾದರೂ ಗಾಯ ಆಗಿದ್ರೆ ಓಕೆ, ಎಲ್ಲ ಡ್ರೆಸ್ಸಿಂಗ್ ಮಾಡ್ತಾರೆ, ಆಮೇಲೆ ಎಲ್ಲನೂ ಮಾಡ್ತಾರೆ. ಓಕೆ, ಬೆಳಗ್ಗೆ ಕರ್ಕೊಂಬಂದಾಗ ಓಕೆ ಯಾವ ಸ್ಥಿತಿಲಿ ಇರ್ತಾವೋ ಎಲ್ಲನೂ ನೀಟಾಗಿ ಮಾಡಿ ಸಣ್ಣ ಮರಿಗಳಿಗೆಲ್ಲ ಹಾಲು ಹಾಗೆ ಇವಕ್ಕೆಲ್ಲ ಒಣಗಿರುವಂತಹ ಹುಲ್ಲನ್ನ ಸುತ್ತಿ ಅದರೊಳಗಡೆ ಭತ್ತ ಹಾಕಿ ಬೆಲ್ಲ ಹಾಕ್ತಾರೆ, ಹಾಕಿ ಇವಕ್ಕೆಲ್ಲ ತಿನ್ನೋಕೆ ಕೊಡ್ತಾರೆ. ಒಂದು ಆನೆಗೆ ಡೈಲಿ 600 kg ಫುಡ್ ಬೇಕಂತೆ. ಅಷ್ಟೊಂದು ಫುಡ್ಡು ಕೊಡೋಕ್ಕಾಗಲ್ಲ ಇವಕ್ಕೆ, ಯಾಕಂದರೆ ಇವು ಅಷ್ಟು ಕೊಡೋಕ್ಕಾಗಲ್ಲ, ತುಂಬ ಆನೆಗಳಿದಾವಲ್ಲ. ಸೊ ಅದಕ್ಕಾಗಿ ಕಾಡಿಗೆ ಬಿಟ್ಟು ಬರ್ತಾರೆ. ಕಾಡಲ್ಲೇ ತಮಗೆ ಬೇಕಾದಷ್ಟು ಫುಡ್ನ ತಿಂತವೆ, ಎಂಜಾಯ್ ಮಾಡ್ತವೆ. ಮತ್ತು ಕರ್ಕೊಂಡ್ಬಂದು ಒಂದು ಸ್ನ್ಯಾಕ್ಸ್ ಥರ ಕೊಡ್ತಾರೆ ಇವಕ್ಕೆ, ಕೊಟ್ಟು ಮತ್ತೆ ಆ ಕಾಡಿಗೆ ಬಿಟ್ಟು ಬರ್ತಾರೆ. ಸ್ನ್ಯಾಕ್ಸ್ ಕೊಡೋಕ್ಕೆ ರೆಡಿ ಮಾಡ್ಕೊತಾ ಇದ್ದಾರೆ ಆನೆಗೆ. ಇಲ್ಲೊಂದು ಸ್ಪೆಸಿಫಿಕೇಶನ್ ಇದೆ ನೋಡಿ, ಹಾಗೆ ನೋಡಿರಿ ಎಲ್ಲ ರೆಡಿ ಮಾಡ್ಕೊತಾ ಇದ್ದಾರೆ. ಯಾವ ಥರ ಈಗ ಆನೆಗಳನ್ನ ತಿನ್ನಿಸಿ ಕಾಡಿಗೆ ಬೆಲ್ಲ ಎಲ್ಲ ಕೊಡ್ತಾರೆ ಅಂತ ನೋಡಿ, ಅನ್ನ ಹುಲ್ಲು ಮಾಡಿ ಕೊಡ್ತಾರೆ. ಯಾವ ಥರ ಇರುತ್ತೆ ಇದು ಬಂದುಬಿಟ್ಟು ಆ್ಯಕ್ಚುಲಿ ಹೊಳೆ. ಇದು ಬೆಳಗ್ಗೆ ಆನೆಗಳನ್ನ ಸ್ನಾನ ಮಾಡಿಸ್ತಾರಲ್ಲ, ಇಲ್ಲೇ ಮಾಡಿಸೋದು. ಇದು ಗಾಜನೂರು ಡ್ಯಾಮಿನ ಬ್ಯಾಕ್ ವಾಟರ್. ಇದು ಇಲ್ಲೇ ಆನೆ ಕ್ಯಾಂಪಿಂಗ್ ಮಾಡ್ಕೊಂಡಿರೋದು. ಈ ಆನೆಗಳಿರೋ ಕಾರಣಕ್ಕೆ ಎಲ್ಲ ಮಕ್ಕಳೆಲ್ಲ ನೆರಳಲ್ಲಿ ಆಟ ಆಡ್ತಿದ್ದಾರೆ. ಸೊ ಹಾಗಾಗಿ ಈ ಕಡೆ ಪೂರ್ತಿ ಏನಿದೆ ಇದು ಗಾಜನೂರು ಡ್ಯಾಮ್, ಮುಂದೆ ಡ್ಯಾಮ್. 1 o'clock ಬರುತ್ತೆ ಡ್ರಿಂಕಿಂಗ್ ವಾಟರ್. 8:30 to 10 o'clock ಎಲಿಫೆಂಟ್ ಬಾತಿಂಗ್, ಆ್ಯಂಡ್ 11 o'clock to 1 o'clock ಎಲಿಫೆಂಟ್ ಫೀಡಿಂಗ್. ನಂತರ 1 o'clock ಎಲಿಫೆಂಟಿಗೆ ಎಲ್ಲ ನೀರು ಕುಡಿಸ್ಬಿಟ್ಟು ತನ್ನ ಕಾಡಿಗೆಲ್ಲ ಬಿಟ್ಬಿಡ್ತೀವಿ ಕರ್ಕೊಂಡು ಹೋಗ್ಬಿಟ್ಟು. ठीक है भाई, ओके ठीक है भाई, मैं चलता हूँ। ओके ओके बाय, ओके बाय. 3:30 ನಾವು ಇಲ್ಲೇ ಬಂತಾ ಇದ್ದೀವಿ. ಸಖತ್
6 ತಿಂಗಳು ಇರ್ಲಿಕ್ಕಿಲ್ಲ, ಅದೇ 6 ತಿಂಗಳು ಈಗ ಅಲ್ಲಿ. ಹೌದಾ? ಲಾಸ್ಟ್ ಇದೆಲ್ಲ 6 ತಿಂಗಳು, ಇದು 5 ವರ್ಷ. ಇದೊಂದು ಇದು ಕೇಳೋಣ, ಇದಕ್ಕೆ ಎಷ್ಟು ವಯಸ್ಸು ಇದಕ್ಕೆ ಚಿಕ್ಕದಕ್ಕೆ? 2 ವರ್ಷನಾ? ಅದೆಷ್ಟು ಅದು ಇನ್ನೊಂದ್ರದ್ದು? ಅಲ್ಲಿ ಲಾಸ್ಟ್ 6 ತಿಂಗಳು ಅಂತ ಬರ್ತಿದಾರಲ್ಲ, ಅದು 0.6 ಅಂತ ಬರೋದು, ಅದು 6 ವರ್ಷ ಅನ್ನೋದು ದುಡ್ಡು ಬಿದ್ದೆ. ಇಲ್ಲಿ ಆನೆಗಳಿಗೆ ಎಲ್ಲ ಪ್ರತಿಯೊಂದು ಆನೆಗೂ ಅವ್ರವ್ರ ಮಾವುತರು ಫುಡ್ನ ಕೊಡ್ತಾ ಇದ್ದಾರೆ. ಅದರಲ್ಲಿ ಸುತ್ತಿ ಬೆಲ್ಲ ಮತ್ತು ಇದನ್ನ ಗೋಧಿನ, ಇದು ಏನು ಭತ್ತನ ಸುತ್ತಿ ಕೊಡ್ತಾರೆ, ತಿಂತವೆ. ನೋಡಿ ಇದು ಯಾವ ಥರ ಮುಂದಕ್ಕೆ ಬಾಗಿ ಕೊಡ್ತಾ ಇರೋದನ್ನ ಇಸ್ಕೊಂಡು ತಿನ್ನುತ್ತೆ ಆನೆ. ತಿನ್ನುತ್ತೆ ನೋಡ್ರಿ ಈಗ. ಸೊ ಆ ಥರ ಮಾವುತ ಕೊಟ್ಟಿದ್ದನ್ನು ತಗೊಂಡು ತಿಂತವೆ. ತಿಂದಾದ್ಮೇಲೆ ಈ ಕೆರೆ ಇದೆಯಲ್ಲ, ಕೆರೆಯಲ್ಲಿ ನೀರು ಕುಡಿಸ್ತಾರೆ ಆನೆಗಳಿಗೆಲ್ಲ. ಈ ಥರ ಎಲ್ಲ ನೀರು ಕುಡಿಸ್ತಾರೆ. ನೀರು ಕುಡಿಸಿ ಕಾಡಿಗೆ ಬಿಟ್ಟು ಬರ್ತಾರೆ. ಸೊ ಇದು ಡೈಲಿ ಪ್ರೊಸೆಸ್ ಇದು ಇರೋದು. ಇಲ್ಲಿ ನೋಡ್ರಿ ಆನೆ ಮೇಲೆ ಹೆಂಗೆ ಹತ್ತಾರೆ ನೋಡಿ. ಕಾಲನ್ನ ಎತ್ತಿ ಮಾವುತರನ್ನ ಯಾವ ಥರ ಮೇಲೆ ಹತ್ತಿಸ್ಕೊಳ್ಳುತ್ತೆ ಅಂತ ಅದೆಷ್ಟು ಅದಕ್ಕೆ ಇದನ್ನ ಕೊಟ್ಟಿರ್ತಾರೆ. ಟ್ರೈನಿಂಗ್ ಅಂದರೆ ಆ ಲೆವೆಲಿಗೆ ಕೊಟ್ಟಿರ್ತಾರೆ. ಸೊ ಹಂಗಾಗಿ ಅಷ್ಟೊಂದು ಎಕ್ಸ್ಪರ್ಟ್ಸ್ ಇರ್ತವೆ ಆನೆಗಳು. ಈಗ ನೀರು ಕುಡ್ದಾಯ್ತು, ಈಗ ಆನೆಗಳೆಲ್ಲ ಹೊರಟಬೇಕು ಕಾಡಿನ ಕಡೆಗೆ. ಗೇಟ್ ಆಚೆ ಬರ್ತಾ ಇದ್ದಾವೆ ಈಗ ಆನೆಗಳು. ಹೋಗ್ತವೆ ಈಗ ಆನೆಗಳೆಲ್ಲ ನೋಡಿ. ಇಲ್ಲಿಂದ ತೀರ್ಥಹಳ್ಳಿ ರೋಡ್, ಇದು ರೋಡ್ ಕ್ರಾಸ್ ಮಾಡಿಕೊಂಡು ಆನೆಗಳನ್ನ ಅಲ್ಲಿ ತಗೊಂಡು ಹೋಗ್ತಾರೆ. ಆ ಕಡೆ ಒಂದು ಆರ್ಚ್ ಇದೆ. ಆರ್ಚ್ ಒಳಗಡೆ ಒಂದು ಸ್ವಲ್ಪ ದೂರ ಹೋದ್ಮೇಲೆ ಒಂದು ಫಾರೆಸ್ಟ್ ಸ್ಟಾರ್ಟ್ ಆಗುತ್ತೆ. ಅಲ್ಲಿ ಬಿಟ್ಟು ಬರ್ತಾರೆ ಕಾಡು ಒಳಗೆ. ಇನ್ನೂ ಇದಾವೆ ಆನೆಗಳು ಹಿಂದೆ. ಈಗ ಒಂದು 3-4 ಅಷ್ಟೇ ಹೋಯ್ತು. ಇನ್ನೂ ತುಂಬ ಆನೆಗಳಿದಾವೆ ಹಿಂದೆ. ಅದು ಅಲ್ಲೋಡಿ ಬರ್ತಾ ಇದಾವೆ. ಇನ್ನು ಬರ್ತಾ ಇದಾವೆ ಆನೆಗಳು. ಇನ್ನು ಎಲ್ಲ ಆನೆಗಳನ್ನು ಕಾಡಿಗೆ ಕರ್ಕೊಂಡು ಹೋಗಿ ಬಿಟ್ಟು ಬರ್ತಾರೆ. ಏನು ಚೈನ್ ಹಾಕಿದಾರಲ್ಲ, ಚೈನ್ ಸಮೇತನೇ ಕಾಡೊಳಗೆ ಬಿಟ್ಟು ಬರ್ತಾರೆ. ಮತ್ತೆ ಬೆಳಗ್ಗೆ ಹೋಗಿ ಕರ್ಕೊಂಡ್ಬರ್ತಾರೆ ಆನೆಗಳನ್ನ. ಈ ಆನೆ ನೋಡಿ ಹುಲ್ಲ ತಗೊಂಡು ಹೋಗ್ತಾ ಇದೆ. ಇವು ಹಠ ಮಾಡೋ ಆನೆಗಳಿಗೆ ಈ ಥರ ತಗೊಂಡು ಹೋಗಿ ಲಾಸ್ಟಲ್ಲಿ ಬಿಟ್ಟು ಬರ್ಬೇಕಾದ್ರೆ ಅವಕ್ಕೆ ಅದನ್ನ ತಿನ್ನಿಸಿ ಸಮಾಧಾನ ಮಾಡಿ ಬಿಟ್ಟು ಬರ್ತಾರೆ ಆನೆಗಳನ್ನ. ನೋಡಿದ್ರಲ್ಲ ಫ್ರೆಂಡ್ಸ್, ಇದೆಲ್ಲ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತೋರಿಸಿದ್ದು. ಮತ್ತೆ ಇದೇ ಥರದ್ದು ಚೆನ್ನಾಗಿರೋ ವಿಡಿಯೋ ಜೊತೆಗೆ ಮತ್ತೆ ನಾನು ನಿಮಗೆ ಸಿಗ್ತೇನೆ. ಬನ್ನಿ ಈಗ ಹೋಗೋಣ. ಎಸ್ ಫ್ರೆಂಡ್ಸ್, ಮುಗೀತು. ಆನೆಗಳೆಲ್ಲ ಹೋದ್ವು. ಇಲ್ಲೇ ಹೋಗಿದ್ದು ನೋಡಿ ಆನೆ. ಇದು ಶಿವಮೊಗ್ಗ ಹೋಗೋ ರೋಡು. ಈ ಕಡೆ ಹೋದರೆ ತೀರ್ಥಹಳ್ಳಿಗೆ ಹೋಗುತ್ತೆ ರೋಡು. ತೀರ್ಥಹಳ್ಳಿ ಕುವೆಂಪು ಮನೆ ಆ ಕಡೆಗೆ ಹೋಗೋ ರೋಡ್ ಇದು. ತೋರಿಸ್ತೀನಿ ಒಂದು ವಿಡಿಯೋದಲ್ಲಿ. ನೆಕ್ಸ್ಟ್ ವಿಡಿಯೋದಲ್ಲಿ ಕುವೆಂಪು ಮನೆನೂ ತೋರಿಸ್ತೀನಿ, ತೀರ್ಥಹಳ್ಳಿಲಿ ಹೆಂಗಿದೆ ಏನಿದೆ ಅಂತ. ಹಂಗೆ ಇದು ನಮ್ಮ ಮೊದಲನೇ ವಿಡಿಯೋ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡ್ರಿ. ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಮ್ಮ ಹೊಸ ವಿಡಿಯೋಗಳು ಯಾವುದಾದ್ರೂ ಇದ್ದರೂ ಕೂಡ ಎಲ್ಲನೂ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಹಾಗೆ ನೀವು ನೋಡ್ಬೋದು. ನಮ್ಮ ಎಲ್ಲ ವಿಡಿಯೋ ನೋಡ್ರಿ ಅಂತ ಹೇಳಕ್ಕೆ ಹೋಗಲ್ಲ ನಾವು. ಯಾಕಂದರೆ ಅದು ನಿಮ್ಮ ಇಷ್ಟ ಗುರು. ನೀವು ಯಾವ್ದು ಇಷ್ಟ ಆಗುತ್ತೋ, ನಿಮ್ಗೆ ಇಷ್ಟ ಯಾವುದಿರುತ್ತೋ ಅದನ್ನು ನೀವು ನೋಡ್ರಿ. ಈಗ ಯೂಟ್ಯೂಬರು ಸಾಕಷ್ಟು ವೀಡಿಯೋಗಳನ್ನ ಹಾಕ್ತಾರೆ. ಅದರಲ್ಲಿ ಚೆನ್ನಾಗಿರೋ ವೀಡಿಯೋನೂ ಇರ್ತವೆ, ಚೆನ್ನಾಗಿ ಇಲ್ದಿರೋವು ಇರ್ತವೆ. ಚೆನ್ನಾಗಿದ್ದಿದ್ದಕ್ಕೆ ಕಮೆಂಟ್ ಮಾಡಿರಿ, ಹರಿಸ್ರಿ, ಬೆಳೆಸ್ರಿ. ಚೆನ್ನಾಗಿಲ್ಲ ಅಂತಂದರೆ ಬಿಡ್ರಿ, ಅಷ್ಟಕ್ಕೆ ಬಿಡ್ರಿ, ಏನು ತೊಂದರೆ. ಇಷ್ಟು ಹೇಳಿ ನನ್ನ ವಿಡಿಯೋನ ಮುಗಿಸ್ತಾ ಇದ್ದೇನೆ. ಯಾಕಂದರೆ ವಿಡಿಯೋ ತುಂಬ ಲೆಂದಿ ಆಗಿದೆ ಈಗ ಆಲ್ರೆಡಿ.
ಅರ್ಥ ಆಯ್ತು ಅನ್ಸುತ್ತೆ. ಸೊ ಅದಕ್ಕೋಸ್ಕರ ಇನ್ನೂ ಯಾರ್ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡಿ, ಎಲ್ರಿಗೂ ಶೇರ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋಲಿ ಮತ್ತೆ ನಾನು ನಿಮ್ಗೆ ಸಿಗ್ತೇನೆ. ಓಕೆ, ಟೇಕ್ ಕೇರ್, ಬಾಯ್. ಖತಮ್, ಬಾಯ್ ಬಾಯ್, ಟಾಟಾ.